ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಹಕಾರ ಕೊಡಿ, ಬೆಳೆಸಿ, ಹರಸಿ, ಆರೈಸಿ ಅಂತ ಕೇಳ್ಕೊಳ್ತಾ ನೋಡಿ ಈ ವಿಡಿಯೋನ ಪೂರ್ತಿ ಓಡಿಸ್ತೀರ ನೋಡಿ, ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಬೇರೆ ಪಕ್ಷಿ ಮರಿನ ತಗೊಂಡು ಬಂದು ತನ್ನ ಮರಿಗೆ ಆಹಾರವಾಗಿ ಕೊಡುತ್ತೆ. ಅದು ಯಾವ ರೀತಿ ಕೊಡುತ್ತೆ? ಕಾಲಿನಿಂದಾಗಲಿ ಅಥವಾ ಹಿಂದೆಯಿಂದಾಗಲಿ ಕೊಟ್ಟರೆ ಮರಿ ತಿನ್ನೋಕ್ಕಾಗೋದಿಲ್ಲ ಅಂಥೇಳಿ ಆ ಬೇರೆ ಮರಿದು ತಲೆ ಇದೆಯಲ್ಲ, ಆ ತಲೆನ ತಗೊಂಡೋಗಿ ಇದ್ರ ಬಾಯಿಗಿಡುತ್ತೆ, ಇದ್ರ ಮರಿ ಬಾಯಿಗಿಡುತ್ತೆ. ಆಗ ಅದು ಯಾವ ರೀತಿ ನುಂಗುತ್ತೆ ನೋಡಿ, ಕಚ್ಚಿ ಯಾವ ರೀತಿ ತಿನ್ನುತ್ತೆ, ಯಾವ ರೀತಿ ನುಂಗುತ್ತೆ ನೋಡಿ. ಅದು ಪೂರ್ತಿ ನೋಡಿ. ಕ್ಲೀನಾಗಿ ಒಂದು ಮರಿ ಪಕ್ಷಿ ಇನ್ನೊಂದು ಮರಿ ಪಕ್ಷಿನ ಆಹಾರವಾಗಿ ಸಂಪೂರ್ಣ ಕಬಳಿಸುತ್ತೆ ಅಂತಂದರೆ ಆ ಪಕ್ಷಿ ಒಂದು ಆತರ ಆಗಿರಲಿ ಅಥವಾ ಊಟದ ಒಂದು ವ್ಯವಸ್ಥೆ ಆಗಿರಲಿ, ಅದರದ್ದು ಯಾವ ರೀತಿ ಇದೆ ಅನ್ನೋದು ನಾವು ತಿಳ್ಕೊಳ್ಬೋದು. ನೋಡಿ, ಇದು ಪ್ರಕೃತಿಯ ಚಲನೆ. ಇದು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಒಂದು ಗಾದೆ ಮಾತಿದೆ. ಸೇಮ್, ಒಂದು ಸಾಯಬೇಕು, ಒಂದು ಹುಟ್ಟಬೇಕು, ಒಂದು ಸಾಯಬೇಕು, ಒಂದು ಹುಟ್ಟಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ತನ್ನ ಮರಿಗಳನ್ನ ಜೋಪಾನ ಮಾಡೋದಕ್ಕೆ ಅದು ಏನು ಬೇಕಾದರೂ ಮಾಡಬಲ್ಲದು ಅನ್ನೋದಕ್ಕೆ ಅದರ ತಾಯಿಯಾಗಿ ಯಾವ ರೀತಿ ಬೇಕಾದ್ರೂ ನಾನು ನಿಲ್ಲಬಲ್ಲೆ, ಯಾವ ರೀತಿ ಬೇಕಾದ್ರೂ ನಾನು ಜೋಪಾನ ಮಾಡಬಲ್ಲೆ ಅನ್ನೋದಕ್ಕೆ ಒಂದು ಉದಾಹರಣೆ ಈ ಒಂದು ಪಕ್ಷಿ ತನ್ನ ಮರಿಗಳನ್ನ ಕಾಪಾಡ್ತಾ ಇರ್ತಕ್ಕಂಥ ರೀತಿ ನೀತಿಗಳು. ನೋಡಿ, ಇದನ್ನು ನೋಡಿದ್ರೆ ಭಾಳ ಯಾವ ರೀತಿ ಆಗುತ್ತೆ ಅಂತಂದರೆ, ಒಬ್ಬ ಮನುಷ್ಯ ಕೂಡ ಇಷ್ಟು ಮಟ್ಟಕ್ಕೆ ತನ್ನ ಮಕ್ಕಳನ್ನ ಇದು ಮಾಡೋದಿಲ್ಲ, ಅಷ್ಟು ಪ್ರಿಯಾರಿಟಿ ಕೊಡುತ್ತೆ ತನ್ನ ಮರಿಗಳಿಗೆ ಪಕ್ಷಿ. ನೋಡಿ, ಈಗ ಇನ್ನೊಂದು ಮರಿಗೆ ಆಹಾರ ಬಂದು ಇನ್ನೊಂದು ಪಕ್ಷಿ ಮರಿಯನ್ನು ಎತ್ಕೊಂಡು ಹೋಗುತ್ತೆ. ಅದು ಯಾವ್ಯಾವ ರೀತಿ ಆ್ಯಂಗಲ್ಗಳನ್ನ ಚೇಂಜ್ ಮಾಡುತ್ತೆ ನೋಡಿ, ಆ ಮರಿ ಬಾಯಿಗಿಡೋದಕ್ಕೆ ಆ ತುಣುಕನ್ನು, ಆ ಮರಿಯ ತುಣುಕನ್ನು ತನ್ನ ಮರಿ ಬಾಯಿಗಿಡೋದಕ್ಕೆ ಆ್ಯಂಗಲ್ಗಳನ್ನ ಯಾವ್ಯಾವ ರೀತಿ ಚೇಂಜ್ ಮಾಡುತ್ತೆ ಅನ್ನೋದು ನೋಡಿ. ಇವಾಗ ಗೊತ್ತಾಗುತ್ತೆ, ಅದು ತೊಗೊಂಡೋಗಿ ತನ್ನ ಮರಿ ಕೊಡುವಾಗ ಗೊತ್ತಾಗುತ್ತೆ ನೋಡಿ. ಅದನ್ನ ತನ್ನ ಮರಿ ಹತ್ರ ಬರ್ತಾಯಿದೆ, ಬಂದು ಕೊಡುತ್ತೆ ನೋಡಿ ಇವಾಗ ಯಾವ ರೀತಿ ಕೊಡುತ್ತೆ ಅಂತ. ಮತ್ತು ಆ ಮರಿಯ ಆಹಾಕಾರ ನೋಡಿ, ಹೊಟ್ಟೆ ಹಸುವಿನ ಆಹಾಕಾರ ಯಾವ ರೀತಿ ಕೂಗುತ್ತೆ. ಆ ಕಿರುಚಾಟ, ನಮಗೆ ಒದರಾಟ, ಕಿರುಚಾಟ ನಮಗಾದರೆ ನಾವು ಯಾವ ರೀತಿ ಇದು ಮಾಡ್ತೀವಿ, ಅಷ್ಟು ಇದು ಮಾಡುತ್ತೆ ಅದು ನೋಡಿ. ತಲೆ ಕರೆಕ್ಟಾಗಿ ಹೋಗಿಲ್ಲ ಅದಕ್ಕೆ, ಹಾಗಾಗಿ ಅದನ್ನು ನೋಡಿ ಕರೆಕ್ಟಾಗಿ ಬಾಯಿಗೆ ಯಾವುದು ಹೋಗಬೇಕೋ ಅದನ್ನು ಮಾತ್ರ ಅದನ್ನು ಆ ಆ್ಯಂಗಲ್ನ ಟಚ್ ಮಾಡ್ತಾಯಿದೆ. ನೋಡಿ, ಅದು ಕುತ್ತಿಗೆ ಹಿಡ್ಕೊಳ್ತು, ಬಟ್ ಕುತ್ತಿಗೆಯಿಂದ ಅದು ಆಹಾರ ಬಾಯಿಗೆ ಹೋಗೋದಿಲ್ಲ. ಹಾಗಾಗಿ ಮತ್ತೆ ಕಿತ್ಕೊಂಡು ಮತ್ತೆ ಅದನ್ನು ನೆಟ್ಟಗೆ ಮಾಡಿ ಕೊಡುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಜೀವನ ಒಂದು ರೀತಿ ವಿಚಿತ್ರ, ಆದರೂ ಇದೇ ಸತ್ಯ. ನೋಡಿ, ಇದೇ ಜೀವನ ಚಕ್ರ ಅನ್ನೋಂಥದ್ದು ಹೇಳೋಂಥದ್ದು ನೋಡಿ. ಅದ್ರ ಹೊಟ್ಟೆ ತುಂಬಿತು, ಮತ್ತು ಅದು ಹಿಂದೆ ತಿರುಗಿ ನೋಡಿದಾಗ ಅದು ಮರಿ ಯಾವ ರೀತಿ ಅದು ಏನು ಒಂದು ತಾಳ್ಮೆಯಿಂದ ಮಲಿಕೊಳ್ಳುತ್ತೆ ನೋಡಿ. ಅದೆಲ್ಲ ಇವೆಲ್ಲ ಒಂದು ಜೀವನ ಶೈಲಿ, ಪ್ರಕೃತಿಯಲ್ಲಿ ಪಕ್ಷಿಗಳ ಜೀವನ ಶೈಲಿ. ಈ ಶೈಲಿಗೆ ಮಾರು ಹೋಗೋದ ಜನರಿಲ್ಲ. ಹಾಗೆಯೇ ಇದು ತೀರಾ ವಿರಳ ಇಂಥ ವಿಡಿಯೋಗಳು ಸಿಗುವಂಥದ್ದು ನೋಡಿ. ವಿಡಿಯೋ ಸಿಕ್ಕಿದಾಗ ಕಣ್ ತುಂಬಿಸ್ಕೊಳ್ಬೇಕು. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹರಸಿ, ಬೆಳೆಸಿ, ಹಾರೈಸಿ. ಇದೇ ರೀತಿ ಇನ್ನು ಹೆಚ್ಚಿನ ಒಳ್ಳೊಳ್ಳೆ ವಿಡಿಯೋಗಳನ್ನ
ಮಾಡೋದಕ್ಕೆ ಆಶೀರ್ವದಿಸಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.